ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 28ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಪ್ರತಿಪದ್ ಅಂದರೆ ಪಾಡ್ಯ ಮೊದಲನೇ ದಿನ. ಇದು ಈ ದಿನ ಬೆಳಿಗ್ಗೆ 6:24 ಇರಲಿದೆ. ನಂತರ ಉಪರಿ ಇರೋದರಿಂದ ಬಿದಿಗೆ ಆರಂಭ ಆಗುತ್ತೆ. ಇದು ಕೂಡ ಈ ದಿನ ರಾತ್ರಿ 4:26 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 12:30 ಇರಲಿದೆ. ನಂತರ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:28 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ರಾತ್ರಿ 7:08 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕೂಡ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:56 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 11:50 ಮಧ್ಯಾಹ್ನ 12:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:31 ಸಂಜೆ 5:58 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು, ಲೆಕ್ಕಾಚಾರಕ್ಕೆ ಕಾರಕ. ಹಾಗಾಗಿ ಈ ದಿನ ವ್ಯವಹಾರಸ್ಥರಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳಿರುವಂಥ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಚಿಲ್ಲರೆ ಮಾರಾಟ, ಇದರಲ್ಲಿ ತುಂಬ ಲಾಭಗಳು ಇರುವಂಥ ಸಂದರ್ಭ. ಇನ್ನು ಬುಧನನ್ನು ವಾಕ್ಶಕ್ತಿಯ ಸೂಚಕ ಅಂತ ಹೇಳ್ತಾರೆ. ವಾಕ್ ಚಾತುರ್ಯ, ವಾಕ್ ಅಂದರೆ ಮಾತಿಗೆ ಕಾರಕ ಬುಧನಾಗಿರುವಂಥವನು.
ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಮಾತಿನಿಂದಲೇ ಈ ದಿನ ಕೆಲವೊಂದು ಅಗ್ರಿಮೆಂಟ್ಗಳಾಗಲಿ ಅಥವಾ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂಥ ವಿಚಾರಗಳಾಗಲಿ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ಸ್ನೇಹಕ್ಕೆ ಗೆಳೆತನಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ಕಲಿಕೆಗೆ ಬರವಣಿಗೆಗೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ. ಪ್ರಮುಖವಾಗಿ ಜೀವನದ ನಿರ್ಧಾರಗಳೇ ಕಾರಣವಾಗುತ್ತೆ. ಅಂದರೆ ನಾವು ವಿಚಾರಗಳನ್ನು ಹೇಗೆ ಸ್ವೀಕರಿಸ್ತೇವೆಯೋ ಅದರ ಮೇಲೆ ನಮ್ಮ ಮನಸ್ಸಿನ ಸ್ಥಿತಿ ಅವಲಂಬಿತವಾಗಿರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಬುಧನಿಂದ ಉತ್ತಮವಾದಂತಹ ಅವಕಾಶಗಳು ಸಿಕ್ಕಲಿ, ಉತ್ತಮ ಪ್ರೇರೇಪಣೆ ಸಿಕ್ಕಲಿ ಅಂತ ಹೇಳಿ ಆಶಿಸ್ತಾ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದರೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:08 ಹಾಗೆ ಅಪರಾಹ್ನ 4:31 ಸಂಜೆ 5:35 ಹಾಗೆ ರಾತ್ರಿ 11:19 ರಾತ್ರಿ 12:16 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ, ಆದರೆ ಚಂದ್ರ 2.5 ದಿನಗಳು ಇರುವಂಥವನು. ಹಾಗಾಗಿನೇ ಈ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬ ನಿಧಾನವಾಗುತ್ತೆ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9:04 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:31 ಇನ್ನು ರಾತ್ರಿ 10:23 ರಾತ್ರಿ 11:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಇನ್ನು ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಈ ಸಂಬಂಧವಾಗಿ ನೀವು ಯಾವುದೇ ಅಗ್ರಿಮೆಂಟ್ಗಳಿಗೆ ಸಹಿ ಮಾಡಿಸಿಕೊಳ್ಳುವಂಥ ವಿಚಾರ, ಇದೆಲ್ಲದರಲ್ಲೂ ಕೂಡ ಈ ದಿನ ನೀವು ಸಂತೃಪ್ತಿಯನ್ನು ಕಾಣ್ತೀರಿ ಈ ಬುಧ ಹೋರಾದಲ್ಲಿ ಇಂಥ ಚಟುವಟಿಕೆಗಳು ಆರಂಭ ಆದರೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:53 ಬೆಳಿಗ್ಗೆ 6:56 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:23 ಹಾಗೆ ರಾತ್ರಿ 8:31 ರಾತ್ರಿ 9:27 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ರಿಜಿಸ್ಟ್ರೇಷನ್ ವಿಚಾರ, ಇನ್ನು ಡಾಕ್ಯುಮೆಂಟೇಷನ್ ವಿಚಾರ ಯಾವುದೇ ಇದ್ದರೂ ಕೂಡ ಅದನ್ನು ಆದಷ್ಟು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 4:56 ಬೆಳಿಗ್ಗೆ 5:53 ಇನ್ನು ಮಧ್ಯಾಹ್ನ 12:16 ಮಧ್ಯಾಹ್ನ 1:19 ಹಾಗೆ ರಾತ್ರಿ 7:35 ರಾತ್ರಿ 8:31 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಗ್ರೀಷ್ಮ ಋತು ಆರಂಭ ಆಗ್ತಾ ಇದೆ. ಹಾಗೆ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣದ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ವಿವಾಹಾದಿ ಶುಭ ಕಾರ್ಯಗಳಿಗೆ ಮುಹೂರ್ತಗಳಿದ್ದರೂ ಕೂಡ ಜ್ಯೇಷ್ಠ ಪುತ್ರಿ ಮತ್ತು ಜ್ಯೇಷ್ಠ ಪುತ್ರ ಇವರಿಬ್ಬರ ವಿವಾಹವನ್ನು ನಡೆಸಬಾರದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ತ್ರಿಜ್ಯೇಷ್ಠ ಆಗಬಾರ್ದು, ಅಂದರೆ ಜ್ಯೇಷ್ಠ ಮಾಸ ಆಗಬಾರ್ದು, ಜ್ಯೇಷ್ಠ ಪುತ್ರಿ ಮತ್ತು ಜ್ಯೇಷ್ಠ ಪುತ್ರನಿಗೆ ವಿವಾಹ ಅನ್ನುವಂಥದ್ದು ಆಗಬಾರ್ದು. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟೊಂದು ಅನುಕೂಲಕರವಾಗಿರುವಂಥ ಒಂದು ಸಾಲಾವಳಿ ಅಲ್ಲ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಈ ದಿನ ಬಿದಿಗೆ ಆರಂಭ ಆಗಿರುತ್ತೆ.
ಅದರಲ್ಲೂ ಪಾಡ್ಯ ಬೆಳಿಗ್ಗೆ 6 ಗಂಟೆ 24 ನಿಮಿಷದವರೆಗೆ ಇರುವಂಥದ್ದು. ನಂತರ ಉಪರಿ ಇರೋದರಿಂದ ಬಿದಿಗೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲೇ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡಬೇಕು. ನಾವು ಮಾಡಿರುವಂಥ ಪಾಪಗಳು ನಿವಾರಣೆ ಆಗಲಿ ಅಂತ ಹೇಳಿ ಚಂದ್ರ ದರ್ಶನವನ್ನು ಮಾಡುವಂಥದ್ದು. ಹಾಗೆ ನಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ವಿಘ್ನಗಳಿಲ್ಲದಂತೆ, ಅಡ್ಡಿ ಆತಂಕಗಳಿಲ್ಲದಂತೆ ನಡೆಯಬೇಕು ಅಂತ ಹೇಳಿ ಈ ದಿನ ಚಂದ್ರ ದರ್ಶನವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಯಾಕೆಂದರೆ ಈ ದಿನ ಮೃಗಶಿರ ನಕ್ಷತ್ರ ಇರುತ್ತೆ ಮತ್ತು ಬುಧವಾರದ ದಿನ ಈ ಎರಡರ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ತಾ ಇದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 30 ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಇದನ್ನು ನೀವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬಳಸ್ಕೊಳ್ಳಿ. ಹಾಗಾಗಿ ಮನೆಯಲ್ಲಿ ಆಗಬೇಕಾಗಿರುವಂಥ ಚಟುವಟಿಕೆಗಳ ಬಗ್ಗೆ, ಹಾಗೆ ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿ ಉಳಿದಿರುವಂಥ ಚಟುವಟಿಕೆಗಳ ಬಗ್ಗೆ ಈ ದಿನ ವಿಶೇಷವಾದ ಆಸಕ್ತಿಯನ್ನು ವಹಿಸಿದ್ರೆ ಅದು ಪುನಃ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಈ ದಿನ ನಿಮ್ಮ ಕೈಯಲ್ಲೇ ಇರುವಂಥದ್ದು. ಅದರಲ್ಲೂ ಹೇಳಿ ಕೇಳಿ ಈ ಬುಧನ ವಾರ, ಇದು ಬುಧವಾರ. ಹಾಗಾಗಿ ಲೆಕ್ಕಾಚಾರ ಮಾಡಿದ್ರೆ ಈ ದಿನ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಕೆಲವರಿಗೆ ಬುಧ ದಶೆ ನಡೀತಾ ಇದೆಯಲ್ಲ, ಅಂಥವರಿಗೆ ಬುಧ 12ನೇ ಮನೆಯಲ್ಲಿದ್ದರೆ ದೂರದಲ್ಲಿ ಹೆಚ್ಚು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೂರ ಪ್ರದೇಶದಲ್ಲಿ ವಾಸ ಆಗಿರುವಂಥ ಬಂಧು ಮಿತ್ರರಿಂದ ಹಣಕಾಸಿನ ನೆರವನ್ನು ಪಡ್ಕೊಳ್ತೀರಿ. ಇನ್ನು ಧರ್ಮ, ಧಾರ್ಮಿಕತೆ, ಆಧ್ಯಾತ್ಮಿಕತೆ ಇದರ ಬಗ್ಗೆ ಹೆಚ್ಚು ಒಲವು ಇರುತ್ತೆ. ಹಾಗಾಗಿ ಇಂಥವುಗಳಿಗೆ ಆಕರ್ಷಿತರಾದಂತಹ ನೀವು ಈ ದಶೆಯಲ್ಲಿ ನಿರ್ಣಯಗಳೇನಿದೆ ಅದನ್ನು ಬಹಳ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಿ. ಅಂದರೆ ನಿಮ್ಮ ದೂರದರ್ಶಿತ್ವದಿಂದ, ನಿಮ್ಮ ಅನುಭವದಿಂದ ಕೆಲಸಗಳು ಹೇಗೆ ಮುಂದೆ ಜರುಗತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತೆ. ಇನ್ನು ಭೌತಿಕವಾಗಿ ಹೆಚ್ಚು ಸಕ್ರಿಯವಾಗಿ ನೀವು ಇರುವಂಥದ್ದು. ಹಾಗಾಗಿನೇ ಸಾಲ ಸೋಲ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಒದಗಲ್ಲ ನಿಮಗೆ. ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನೋಭೂಮಿಕೆ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸರಿಯಾಗಿ ಯೋಚನೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಬೇಕಾಗತ್ತೆ. ಹಣ ಇದೆ ಅಂತ ಹೇಳಿ ಲೆಕ್ಕ ಇಲ್ಲದಂತೆ ಸುರಿಯುವಂಥದ್ದು, ಖರ್ಚು ಮಾಡುವಂಥದ್ದಲ್ಲ. ಆದರೆ ತುಂಬ ವಿವೇಕದಲ್ಲಿ ಖರ್ಚು ಮಾಡುವಂಥದ್ದು ಜಾಣತನ. ಅಂಥ ಒಂದು ಜಾಣತನವನ್ನು ನೀವು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೂ ಕೂಡ ಹೆಚ್ಚಿನ ಜ್ಞಾನ ಸಂಪಾದನೆ ಇರಬೇಕು. ಹಾಗಾಗಿ ಈ ಬುಧನಿಂದ ನಿಮ್ಮ ಜ್ಞಾನ ವಿಕಾಸವಾಗುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹೀಗಾಗಿ ಈ ಗುರು ಹಿರಿಯರ ಮೇಲೆ ಗೌರವ ಮೂಡುವಂಥದ್ದು, ಭಕ್ತಿ ಪ್ರಧಾನವಾದಂತಹ ಕೆಲವೊಂದು ಚಟುವಟಿಕೆಗಳನ್ನು ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಇರಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಬನ್ನಿ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಬೇಕು ಅಂತ ಹೇಳಿದ್ರೆ ನಾವು ಈ ಜೀವನದಲ್ಲಿ ಪಂಚ ಋಣಗಳನ್ನು ತೀರಿಸಬೇಕು ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಪಂಚ ಋಣಗಳು, 5 ಋಣಗಳು ಯಾವ್ಯಾವುದು ಅಂತ ಹೇಳಿದ್ರೆ ದೇವಋಣ, ಋಷಿ ಋಣ, ಪಿತೃಋಣ, ಮನುಷ್ಯ ಋಣ ಮತ್ತು ಭೂತ ಋಣ. ಈ 5 ಋಣಗಳನ್ನು ಯಾರೂ ಕೂಡ ಇಟ್ಕೊಳ್ಬಾರ್ದು. ಅದನ್ನು ಆಯಾ ಜನ್ಮದಲ್ಲೇ ತೀರಿಸಿಬಿಡಬೇಕು ಅನ್ನುವಂಥ ಒಂದು ವಿಚಾರ. ಏಕೆಂದರೆ ಈ ಋಣಗಳು ಎಲ್ಲಿಯವರೆಗೆ ನಮ್ಮಲ್ಲಿ ಬಾಕಿ ಇರುತ್ತೋ ಅಲ್ಲಿಯವರೆಗೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಇದ್ದೇ ಇರುತ್ತೆ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಹಾಗಾಗಿ ನಮ್ಮಲ್ಲಿ ನಮಗೆ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ಪಂಚ ಋಣಗಳ ಬಗ್ಗೆ ತಿಳ್ಕೊಳ್ಳಿ, ಅದನ್ನು ಸೂಕ್ತವಾಗಿ ಪರಿಹಾರದ ಮೂಲಕ ನೀವು ಪರಿಹರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮೊದಲನೇದಾಗಿ ಇಲ್ಲಿ ದೇವಋಣ. ಇಲ್ಲಿ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು, ಅರ್ಚನೆಯನ್ನು ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ದೇವತೆಗಳು ಸುಪ್ರೀತರಾಗ್ತಾರೆ. ಹಾಗಾಗಿ ದೇವ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ನಿತ್ಯ ದೇವರ ಪೂಜೆಯನ್ನು ಮಾಡಬೇಕು. ಇನ್ನು ಋಷಿ ಋಣ. ಈ ಋಷಿ ಋಣ ಅಂತ ಹೇಳಿದ್ರೆ ಋಷಿಗಳು ನಮಗೆ ಬಿಟ್ಟು ಹೋಗಿರುವಂಥ ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು ಇವುಗಳನ್ನು ಅಧ್ಯಯನ ಮತ್ತು ಮನನ ಮಾಡಿಕೊಳ್ಳುವಂಥದ್ದು. ಇದನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಇನ್ನು ಪಿತೃಋಣ. ಇಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಹಿರಿಯರು ಇಂಥವರ ಸೇವೆಯನ್ನು ಮಾಡುವಂಥದ್ದು, ವಂಶಾಭಿವೃದ್ಧಿಗೆ ಮಕ್ಕಳನ್ನು ಪಡೆದು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಸುಸಂಸ್ಕೃತರನ್ನಾಗಿ ಮಾಡುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯಂದರ ಕರ್ತವ್ಯ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನು
ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಾಯಿಯವರಿಗೆ, ಹಾಗೆ ವಿಶೇಷವಾಗಿ ತಂದೆಗೂ ಕೂಡ ನಮಸ್ಕಾರಗಳನ್ನು ತಿಳಿಸುವಂಥ ಸಂದರ್ಭ. ಹಾಗಾಗಿ ಪಿತೃ ಋಣವನ್ನು ತೀರಿಸಬೇಕಾದ್ರೆ ನಾವು ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಂದ ಪಿತೃ ಋಣ ಹರಿಯಲ್ಲ. ಹಾಗಾಗಿನೇ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂಥದ್ದಕ್ಕೆ ಈ ಒಂದು ಋಣವೂ ಕೂಡ ಕಾರಣವಾಗಿರುತ್ತೆ. ಇನ್ನು ಮನುಷ್ಯ ಋಣ, ಇವರು ಅಂದರೆ ನಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಮಗೆ ಮಾಡಿರುವಂತಹ ಸಹಾಯ, ನಮ್ಮ ಏಳಿಗೆಗೆ ಪರೋಕ್ಷವಾಗಿ ಕಾರಣಕರ್ತರಾಗಿರುವಂಥ ಸ್ನೇಹಿತರು ಬಹಳಷ್ಟು ಮಟ್ಟಿಗೆ ಇದ್ದಾರೆ. ಹಾಗೆ ದಾನ ಧರ್ಮಾದಿಗಳ ಮೂಲಕ, ಪಾಠ ಪ್ರವಚನಗಳ ಮೂಲಕ ಸಮಾಜದ ಋಣವನ್ನು ತೀರಿಸಬೇಕು. ಹಾಗಾಗಿ ಮತ್ತೋರ್ವ ವ್ಯಕ್ತಿಯ ಬಳಿ ಯಾವುದೇ ರೀತಿಯ ಋಣ ಇದ್ರೂ ಕೂಡ ಅದನ್ನು ಬೇಗ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿನ ತಾತ್ಪರ್ಯ. ಇನ್ನು 5ನೆಯ ಋಣ ಏನಿದೆ, ಇದು ಭೂತ ಋಣ. ಪ್ರಾಣಿ ಹಿಂಸೆ ಮಾಡದೇ ಇರುವಂಥದ್ದು, ಸಾಕು ಪ್ರಾಣಿಗಳನ್ನ ಪ್ರೀತಿಯಿಂದ ಸಾಕಿ ಅವುಗಳನ್ನ ನೋಡಿಕೊಳ್ಳುವಂಥದ್ದು, ಅವುಗಳಿಗೆ ಆಹಾರವನ್ನು ಕೊಡುವಂಥದ್ದು. ಕೆಲವರು ನೋಡಿ ಮನೆಯಲ್ಲಿ ಈ ಸಾಕು ಪ್ರಾಣಿಗಳನ್ನ ಸಾಕಲ್ಲ, ಆದರೆ ಬೀದಿಯ ಬದಿಯಲ್ಲಿ ನಿತ್ಯವೂ ಕೂಡ ಊಟವನ್ನು ಕೊಡುವಂಥ ಏನಾದರೂ ಒಂದು ತಿಂಡಿ ಸಾಮಗ್ರಿಯನ್ನ ಇಡುವಂಥ ಒಂದು ಪರಿಪಾಠ ಇದ್ದೇ ಇರುತ್ತೆ. ಅಂಥವರು ಈ ಭೂತ ಋಣವನ್ನ ತೀರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥ ಅರ್ಥ ಬರುತ್ತೆ ಇಲ್ಲಿ. ಹಾಗೆ ಈ 5 ಋಣಗಳನ್ನು ತೀರಿಸಿದಾಗ ನಾವು ಈ ಜನ್ಮದ ಎಲ್ಲ ಪಾಪಕರ್ಮಗಳಿಂದ ಋಣಮುಕ್ತರಾಗ್ತೇವೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ನಮ್ಮ ಧರ್ಮ ಗ್ರಂಥಗಳು ಹೇಳುವ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ 5 ಋಣಗಳನ್ನ, ಅದರಲ್ಲೂ ಪ್ರಮುಖವಾಗಿರುವಂತಹ ಈ 5 ಋಣಗಳನ್ನ ಪಡೆದುಕೊಂಡೇ ಜನಿಸ್ತಾನೆ ಅನ್ನುವಂಥದ್ದು. ಅಂದರೆ ಅವನು ಋಣಬಾಧೆಯಲ್ಲೇ ಹುಟ್ಟುತ್ತಾನೆ. ಆದ್ದರಿಂದ ಅವನ ಜೀವಿತಾವಧಿಯಲ್ಲಿ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡ್ತಾ ಈ ಕರ್ಮದ ಸಾಲಗಳನ್ನು ತೀರಿಸಬೇಕು, ಈ ಋಣಮುಕ್ತರಾಗಬೇಕು ಅನ್ನುವಂಥ ಒಂದು ವಿಚಾರವನ್ನ ನಮ್ಮ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿನೇ ಈ ಪಂಚ ಋಣಗಳನ್ನ ತೀರಿಸಬೇಕು. ಅದರಲ್ಲೂ ನಮ್ಮ ಸುತ್ತಮುತ್ತಲಿನ ಪರಿಸರದ ಒಟ್ಟಿಗೆ ಸಾಮರಸ್ಯದಿಂದ ಬದುಕಬೇಕು ಅನ್ನುವಂಥದ್ದು. ಹಾಗಾಗಿ ಮಹಾನ್ ಋಷಿ ವರ್ಯರು, ನಮ್ಮ ಹಿರಿಯರು ಈ ಬಗ್ಗೆ ವಿಶೇಷವಾಗಿ ನಮಗೆ ಪ್ರಕೃತಿಯ ಒಡನಾಟದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಿರಿಯರು ಬಿಟ್ಟು ಹೋಗಿರುವಂಥ ಈ ಜ್ಞಾನದ ವಿಚಾರವಾಗಿ, ಅವರು ರೂಪಿಸಿರುವಂತಹ ನೀತಿ ನಿಯಮಗಳ ವಿಚಾರವಾಗಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅದನ್ನ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ನಾವು ಋಣದಿಂದ ಮುಕ್ತರಾಗಬೇಕು. ಋಣ ಇಟ್ಟುಕೊಂಡು ನಾವು ಸಾಯಬಾರದು. ಅಂದರೆ ನಮಗೆ ಆ ಋಣ ಬಾಧೆಯಿಂದ ಮತ್ತೆ ಘೋರವಾದಂತಹ ಜೀವರಾಶಿಯಲ್ಲಿ ಹುಟ್ಟಬೇಕಾಗತ್ತೆ. ಇದರಿಂದ ಮನಸ್ಸಿಗೆ ತೀವ್ರ ವೇದನೆ ಉಂಟಾಗುತ್ತೆ. ಹಾಗಾಗಿ ಈ ಜನ್ಮದಲ್ಲೇ ಆದಷ್ಟು ಇಂತಹ ಋಣಗಳನ್ನು ಪರಿಹಾರ ಮಾಡಿಕೊಂಡು ಮರುಜನ್ಮ ಇಲ್ಲದಂತಹ ಒಂದು ಸ್ಥಿತಿಯನ್ನು ಪಡ್ಕೊಂಡು ವಿಷ್ಣು ಸಾಯುಜ್ಯವನ್ನ ಅಥವಾ ವೈಕುಂಠವನ್ನ, ಕೈಲಾಸವನ್ನ ಸೇರ್ಕೊಳ್ಬೇಕು ಅನ್ನುವಂಥ ವಿಚಾರ ಏನಿದೆ, ಇದರ ಬಗ್ಗೆ ತಾವು ಕೂಡ ಆಲೋಚನೆ ಮಾಡಿ ಇಂತಹ ಒಂದು ಋಣದ ಭಾರ ತಮಗೂ ಕೂಡ ಕಡಿಮೆ ಆಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ದಿನ. ನಿಮ್ಮ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ದಿನ. ಹಾಗೆ ಕೆಲವೊಂದು ಅಹಿತಕರವಾದಂಥ ಘಟನೆಗಳಿಗೂ ಕೂಡ ಈ ದಿನ ತುಂಬ ಶ್ರಮ ಪಡಬೇಕಾಗತ್ತೆ. ಖರ್ಚು ವೆಚ್ಚಗಳಿಗೆ ಇದೂ ಕೂಡ ಒಂದು ಅರ್ಥದಲ್ಲಿ ದಾರಿಯಾಗಿರುತ್ತೆ. ಹಾಗೆ ಈ ದಿನ ನೀವು ಸಂಪೂರ್ಣವಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕಾಗತ್ತೆ. ಅರ್ಧಂಬರ್ಧ ಮನಸ್ಸಿನಿಂದ ಮಾಡುವಂಥ ಕೆಲಸ ಕಾರ್ಯಗಳಿಂದ ನಷ್ಟಗಳೇ ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ವಿರೋಧಿಗಳಿಗೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕಂತಾಗತ್ತೆ. ನಿಮ್ಮ ಒಂದು ತಪ್ಪುಗಳನ್ನು, ನಿಮ್ಮಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸಲಿಕ್ಕೆ. ಹಾಗಾಗಿ ಈ ದಿನ ನೀವು ಬಹಳ ಎಚ್ಚರಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಾಗಲಿ, ಯಾವುದೇ ರೀತಿಯ ಖರ್ಚು ವೆಚ್ಚಗಳ ಸಂದರ್ಭದಲ್ಲಾಗಲಿ ಲೆಕ್ಕ ಜ್ಞಾಪಕ ಇರಲಿ. ಯಾರಿಗೆ ಎಷ್ಟು ಹಣ ಕೊಡಬೇಕಾಗಿದೆ, ಇಂಥದ್ರ ಬಗ್ಗೆ ನೀವು ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಆಯವ್ಯಯದ ಸರಿಯಾದಂತಹ ನಿಯೋಜನೆಯ ಅವಶ್ಯಕತೆ ಈ ದಿನ ತುಂಬ ಎದ್ದು ಕಾಣಿಸ್ತಾ ಇದೆ. ಹಾಗೆ ಸಮಾಜದ ಹೊರಗೆ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಪ್ರತಿಷ್ಠೆ, ಗೌರವಗಳು ಜಾಸ್ತಿ ಆಗುತ್ತೆ. ಇದರಿಂದ ಈ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಮಾತನ್ನು ಉಳಿಸ್ಕೊಳ್ತೀರಿ. ಆದರೆ ಮನೆಯಲ್ಲಿ ಈ ದಿನ ಮಾತಿಗೆ ಯಾವುದೇ ಒಂದು ಅರ್ಥ ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ಮನೆಗಿಂತ ಹೊರಗಿನ ಸಮಾಜದಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದೇ ಉತ್ತಮ ಅನ್ನುವಂಥ ಅಭಿಪ್ರಾಯಕ್ಕೆ ನೀವು ಬರೋ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ. ಏನೋ ಒಂದು ಆಶಾ ಭಾವನೆ, ಒಂದು ಆಶಾ ಕಿರಣ ನಿಮಗೆ ವ್ಯಕ್ತವಾಗುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಹೆಚ್ಚಿನ ಅನುಕೂಲತೆಗಳಿರುವಂಥ ದಿನ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ, ಅದರಲ್ಲಿ ನಿಮಗೆ ಒಂದು ಕಂಫರ್ಟ್ ಝೋನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಯಾವುದಕ್ಕೂ ಕೂಡ ಹೆಚ್ಚು ಪರದಾಡುವಂಥ ಅಗತ್ಯತೆ ಇಲ್ಲ. ಎಲ್ಲವೂ ಕೂಡ ನಿಮ್ಮ ಒಂದು ಸನಿಹದಲ್ಲೇ ಬಂದು ಬೀಳುವಂಥದ್ದಾಗುತ್ತೆ. ಎಲ್ಲವೂ ವಿತಿನ್ ರೀಚಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನವನ್ನು ನೀವು ಯಾವ ರೀತಿಯಲ್ಲಿ ಬೇಕಾದರೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನದಿಂದ ಉತ್ಕೃಷ್ಟವಾದಂಥ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗೆ ಹೊಸ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಹೊಸ ವಸ್ತುವಿನ ಒಂದು ಅನುಭವವನ್ನು ಪಡ್ಕೊಳ್ಳುವಂಥದ್ದು, ಇದರಲ್ಲಿ ಈ ದಿನ ನಿಮಗೆ ತುಂಬ ಖುಷಿ ಇದೆ, ಸಂತೋಷ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಈ ಕೆಲಸ ಬಹಳ ಪೂರ್ಣ ಆಗುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸೌಹಾರ್ದಯುತವಾಗಿ ವರ್ತಿಸ್ತೀರಿ. ಅದರಲ್ಲೂ ನಿಮ್ಮ ಮಾತು ನಿಮಗೆ ಹೆಚ್ಚಿನ ಅನುಕೂಲತೆಯನ್ನೇ ತರುತ್ತೆ. ಇನ್ನು ವ್ಯವಹಾರಗಳು, ವ್ಯಾಪಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರ ಅದು ಕೂಡ ತುಂಬ ಅಭಿವೃದ್ಧಿದಾಯಕವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ತುಂಬ ಪ್ರೇರೇಪಣೆ ಸಿಕ್ಕುವಂಥದ್ದು, ಜೊತೆಗೆ ಕೆಲಸದ ಬಗ್ಗೆ ಈ ದಿನ ನಿಮಗೆ ತುಂಬ ಕುತೂಹಲ, ತುಂಬ ಆತರ ಇದೆ, ಕ್ಯೂರಿಯಾಸಿಟಿ ಇದೆ. ಅದಕ್ಕಾಗಿಯೇ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಒಂದು ಪ್ರತಿಫಲ ಈ ದಿನ ಸಿಕ್ಕತ್ತೆ. ಆದರೆ ಮಧ್ಯೆ ಈ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಭಾಯಿಸಬೇಕಾಗತ್ತೆ. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ, ಆದರೆ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸಿಂದ ಎಡವುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಎಲ್ಲ ಪ್ರಯತ್ನಗಳು ಕೂಡ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ, ತಂದೆ ತಾಯಿಯಂದರ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಸಂಪನ್ನವಾಗುತ್ತೆ. ಹಾಗಾಗಿ ಅವರಿಗೆ ಈ ದಿನ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಬೇಕು. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಪೂರ್ವಾರ್ಧದಲ್ಲಿ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿರ್ತಾನೆ. ಹಾಗಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯ ಪರಿಸ್ಥಿತಿ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಮುಂದಕ್ಕೆ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. 4 ಹೆಜ್ಜೆ ಮುಂದೆ ಹೋದರೆ 5 ಹೆಜ್ಜೆ ಹಿಂದೆ ಬರುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿಯೇ ನಿಮ್ಮ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವಂಥದ್ದು ಈ ದಿನ ಸಾಬೀತಾಗುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ರೀತಿಯ ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು, ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಈ ದಿನ ಹೊಸ ವಿಚಾರದ ಆವಿಷ್ಕಾರ ಆಗುವಂಥದ್ದು, ಹಾಗೆ ಈ ಟೆಕ್ನಾಲಜಿಯಲ್ಲಿ ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇದರಿಂದ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಮತ್ತೊಂದು ಹಂತವನ್ನು ತಲುಪಲಿಕ್ಕೆ ಇದು ನಿಮಗೆ ತುಂಬ ಸಹಾಯಕವಾಗುತ್ತೆ. ಇನ್ನು ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾದಾಗ ಇದು ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೊಣೆಯನ್ನು ಹೊರಿಸುವಂಥದ್ದು. ಅಂದರೆ ಅಲ್ಲಿ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಪ್ರಮುಖವಾದಂಥ ವಿಚಾರಗಳನ್ನು ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ನೆರವನ್ನು ಪಡ್ಕೊಳ್ಳಿ. ಅವರನ್ನು ಕೂಡ ಜೊತೆಯಲ್ಲಿಟ್ಕೊಂಡೇ ತೀರ್ಮಾನವನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಈ ಮಾತಿನ ಧಾಟಿಯಲ್ಲಿ ಕೆಲವರ ಪ್ರಿಯಾರಿಟಿಗಳು ಬೇರೆ ಬೇರೆ ಇರುವಂಥದ್ದು. ಇದರಿಂದ ಈ ಹಾಸ್ಯಕ್ಕೆ ಮಾಡುವಂಥ ಒಂದು ಮಾತು ಏನಿದೆ, ತಮಾಷೆಗಾಗಿ ಆಡುವಂಥ ಮಾತು, ಅದು ಸೀರಿಯಸ್ ಆಗಿ ಹೋಗುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ವಾದ ವಿವಾದಗಳಿಗೆ ಸಿಲುಕಿ ಹಾಕಿಕೊಳ್ಬೇಡಿ. ಇನ್ನು ಈ ದಿನ ದೈಹಿಕ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ನೋವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ವ್ಯರ್ಥವಾದ ಖರ್ಚುಗಳು ಕೂಡ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿಯೇ ಈ ದಿನ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗೃತರಾಗಿರಿ. ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಲೆಕ್ಕಾಚಾರದಲ್ಲಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ
ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಯಾವುದೇ ಒಂದು ಹೊಸ ವಿಚಾರಕ್ಕೆ ಕೈ ಹಾಕಿ ಅಲ್ಲಿ ನಿಮಗೆ ಪೂರ್ಣವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ನಂಬಿಕೆ ಹೇಗಿದೆಯೋ ಅದೇ ರೀತಿ ಜೀವನ ಇರುತ್ತೆ. ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ. ಹಾಗೆ ಈ ದಿನ ನೀವು ನಂಬಿಕೊಂಡಿರುವಂಥ ಸಿದ್ಧಾಂತಗಳ ಪ್ರಕಾರವೇ ಜೀವನವನ್ನು ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೂ ಕೂಡ ಈ ದಿನ ಈ ಹಣಕಾಸಿನ ನಿರ್ಬಂಧಗಳನ್ನು ತೊಡೆದು ಹಾಕಬೇಕು. ಯಾವುದೇ ರೀತಿಯ ಹಣದ ಹೊಣೆಗಾರಿಕೆ ಇದ್ದರೆ, ಸಾಲ ಸೋಲವನ್ನು ತೀರಿಸಬೇಕು ಅನ್ನುವಂಥದ್ದಿದ್ದರೆ ಅದಕ್ಕೆ ಮೊದಲು ಪ್ರಿಯಾರಿಟಿಯನ್ನು ಕೊಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ದಕ್ಷತೆಯ ಕಾರ್ಯ ಸಾಧನೆಗೆ ಹಿರಿಯರ ಒಂದು ಸಲಹೆ ಮಾರ್ಗದರ್ಶನ ಬಹಳ ಬೇಗ ಸಿಕ್ಕತ್ತೆ. ಇದರಿಂದ ನೀವು ನಿಗದಿತವಾದಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ನೀತಿ ನಿಯಮಗಳೇನಿದೆ, ಸರ್ಕಾರದ ಕಾನೂನುಗಳೇನಿದೆ, ಅದು ನಿಮಗೆ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಿಂದ ಕೂಡ ನಿಮಗೆ ಬರಬೇಕಾದಂಥ ಒಂದು ನ್ಯಾಯ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದು ಇದ್ದರೆ ಎಂಥದ್ದನ್ನು ಕೂಡ ನೀವು ಈ ದಿನ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು. ಹಾಗೆ ಬಂಧು ಮಿತ್ರರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗಿಗಳಿಗೆ ಅನುಕೂಲತೆಗಳು ಜಾಸ್ತಿ ಇರುವಂತಹ ಸಂದರ್ಭ. ಹಾಗೆ ವ್ಯವಹಾರಗಳು ಅಭಿವೃದ್ಧಿವಂತ ಇರುವಂಥ ಸಂದರ್ಭ ಇದೆ. ಇನ್ನು ಸ್ವಂತ ಮನೆ ಆಗಲಿ, ವಾಹನ ಆಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯೋಗ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನ ಮಾಡಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾದಂಥ ಸ್ಥಾನದಲ್ಲಿದೆ. ಕಾರ್ಯ ಸಾಧನೆ ಮಾಡಲಿಕ್ಕೆ ಇದರ ಸದುಪಯೋಗ ಮಾಡಿಕೊಳ್ಬೇಕು. ನೀವು ಬರುವಂಥ ಅವಕಾಶಗಳನ್ನು ಈ ದಿನ ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿನೇ ತುಂಬ ಅಲರ್ಟ್ ಆಗಿರಬೇಕು ಈ ದಿನದಲ್ಲಿ. ಇನ್ನು ಈ ದಿನ ಉದ್ಯೋಗ ಸ್ಥಾನದಲ್ಲಿರುವಂಥವ್ರಿಗೆ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಹೆಚ್ಚು ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಡಿಪೆಂಡೆನ್ಸಿ ಅನ್ನುವಂಥದ್ದು ಬೇಡ ಈ ದಿನ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಒಂದು ರೀತಿಯ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಏಕೆಂದರೆ ಬಂದಷ್ಟೇ ಸಾಕು, ನಿಮಗೆ ಅದರಲ್ಲೇ ಒಂದು ತೃಪ್ತಿಯನ್ನು ಕಾಣುವಂಥದ್ದು. ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಒಂದು ಮನೋಭಿಲಾಷೆ ತುಂಬ ಹೆಚ್ಚಾಗಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಗಾಳಿಯಲ್ಲಿ ಗೋಪುರವನ್ನು ಕಟ್ಟಬೇಡಿ. ಯಾವುದು ಪ್ರಾಕ್ಟಿಕಲ್ ಆಗಿದೆಯೋ ಅದಕ್ಕೆ ಮಾತ್ರ ಗಮನವನ್ನು ಕೊಡಬೇಕು. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮ್ಮ ಊಹೆಗಳು, ನಿಮ್ಮ ಕಲ್ಪನೆಗಳು, ನಿಮ್ಮ ಭಾವನೆಗಳೇ ಮೇಲುಗೈ ಸಾಧಿಸುವಂಥ ಸಾಧ್ಯತೆಗಳಿರುತ್ತೆ. ಅದ್ಯಾವುದೂ ಕೂಡ ಈ ದಿನ ನಿಮ್ಮ ಹಿಡಿತದಲ್ಲಿರಲ್ಲ. ಅದು ಇರಬೇಕು ಅನ್ನುವಂಥದ್ದಿದೆ. ಆದರೆ ನಿಮ್ಮ ಹಿಡಿತ ಮೀರಿ ಘಟಿಸುವಂಥ ಈ ಒಂದು ವಿದ್ಯಮಾನಗಳಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ವೈವಾಹಿಕ ಜೀವನದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಇರುವಂಥದ್ದು. ಆದರೆ ಆ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ನಿಮಗೆ ಇರಬೇಕಾಗುತ್ತೆ. ವಿಲ್ ಪವರ್ ಇರಬೇಕು. ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಧನಾತ್ಮಕ ದೃಷ್ಟಿಕೋನವನ್ನೇ ಹೊಂದಬೇಕಾಗತ್ತೆ. ಅಂದರೆ ಪಾಸಿಟಿವ್ ಆಗೇ ಇರಬೇಕು. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಮನಸ್ಸಿಗೆ ಬರಬಾರ್ದು. ಇದರಿಂದ ಹಿನ್ನಡೆ ಉಂಟಾಗುವಂಥದ್ದು 100ಕ್ಕೆ 100ರಷ್ಟು ಖಚಿತ. ಆದ್ದರಿಂದಲೇ ಪ್ರತಿಯೊಂದನ್ನು ಕೂಡ ನೀವು ಬಹಳ ಪಾಸಿಟಿವ್ ಆಗಿ ನೋಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಭೂ ವರಹಸ್ವಾಮಿಯನ್ನು ಆರಾಧನೆ ಮಾಡಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಅನಿರೀಕ್ಷಿತವಾದಂಥ ಸನ್ನಿವೇಶಗಳಿಂದ ಮನಸ್ಸಿಗೆ ತೀವ್ರ ಒತ್ತಡಗಳು ಉಂಟಾಗುತ್ತೆ. ಯಾರದ್ದೋ ಒಂದು ದಾಕ್ಷಿಣ್ಯ, ಯಾರದ್ದೋ ಒತ್ತಡ, ಅದಕ್ಕಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ನಿತ್ಯದ ದೈನಂದಿನ ಈ ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿಚಾರಗಳಲ್ಲಿ, ಹಾಗೆ ಅನಿರೀಕ್ಷಿತವಾಗಿ ವಿವಾದಗಳು ಉಂಟಾಗುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ.
ಹಾಗಾಗಿ ತಾಳ್ಮೆ ಕೆಡಿಸ್ಕೊಂಡ್ರೆ ಅಥವಾ ತಾಳ್ಮೆಯನ್ನು ಕಳ್ಕೊಂಡ್ರೆ ಈ ದಿನ ಭಾರಿ ನಷ್ಟಕ್ಕೆ ಕಾರಣವಾಗುತ್ತೆ. ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ನಿಮ್ಮ ಆಲೋಚನೆಗಳಲ್ಲೂ ಕೂಡ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಒಂದು ಕಾನ್ಸಂಟ್ರೇಷನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಅದಕ್ಕಾಗಿಯೇ ಬಹಳ ವಿಚಿತ್ರವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೈಹಿಕವಾದ ಆರೋಗ್ಯ ಸಮಸ್ಯೆ ಈ ದಿನ ನಿಮ್ಮನ್ನು ಸ್ವಲ್ಪ ಕಾಡುತ್ತೆ. ಅದಕ್ಕಾಗಿಯೇ ಮನೆ ಮದ್ದನ್ನು, ಆಯುರ್ವೇದವನ್ನು ಈ ದಿನ ನೀವು ಸ್ವಲ್ಪ ಅಳವಡಿಸ್ಕೊಳ್ಳುವಂಥದ್ದು ಸೂಕ್ತ. ಇನ್ನು ಈ ದಿನ ವ್ಯರ್ಥವಾದ ಖರ್ಚುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ನಾಳೆ ಕುಟುಂಬ ಹೀಗೆ ಇರಲ್ಲ, ನಿಮಗೂ ಕೂಡ ದೊಡ್ಡದಾಗುತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಉಳಿತಾಯ ಅನ್ನುವಂಥದ್ದು ನಿಮ್ಮ ನೆರವಿಗೆ ಬರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಖುಷಿ, ನಿಮ್ಮ ಒಂದು ಸಂತೋಷ ಇದು ತಾತ್ಕಾಲಿಕವಾಗಿರುವಂಥದ್ದು, ಶಾಶ್ವತ ಅಲ್ಲ. ಶಾಶ್ವತ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಖುಷಿಯನ್ನು ತರಬೇಕು. ಅದಕ್ಕಾಗಿ ಧ್ಯಾನ ಮಾಡಿ, ಯೋಗ ಮಾಡಿ, ಹಾಗೆ ಭಗವಂತನ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳು ಬಹಳ ಬೃಹದಾಕಾರವಾಗಿ ಬೆಳೆದು ಬಿಟ್ಟಿರುತ್ತೆ. ಅದನ್ನು ಪ್ರಾರಂಭದಲ್ಲೇ ನೀವು ನಿರ್ಮೂಲನೆ ಮಾಡಬೇಕಾಗಿತ್ತು, ನಿರ್ವಹಣೆ ಮಾಡಬೇಕಾಗಿತ್ತು. ಆದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಈ ದಿನ ಬಹಳ ದೊಡ್ಡ ಮರವಾಗಿ ಅದು ಪರಿಣಮಿಸಿರುವಂಥದ್ದು. ಇದರಿಂದ 4 ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ ನಿಮಗೂ ಕೂಡ ಇದೆ. ಆದರೆ ಒಂದು ಪರಿಸ್ಥಿತಿಗೆ ಕಟ್ಟು ಬಿದ್ದು ನೀವು ಈ ರೀತಿಯ ಸಂಕಟವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯ ಸಾಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಮಧ್ಯದಲ್ಲೇ ನಿಮಗೆ ಸಮಸ್ಯೆಗಳು ಉದ್ಭವ ಆಗುವಂಥದ್ದು, ಅದರಲ್ಲೂ ಮಾತಿನ ಸಮಸ್ಯೆ, ಅದರಲ್ಲೂ ಈ ವಿವಾದಗಳು ಉಂಟಾಗುವಂಥದ್ದು, ವಿನಾಕಾರಣ ಕುಟುಂಬಸ್ಥರ ಮೇಲೆ ನೀವು ದೂರುವಂಥ ಸಾಧ್ಯತೆಗಳು ಉದ್ಭವ ಆಗಿಬಿಡುತ್ತೆ. ಇನ್ನು ಈ ದಿನದಲ್ಲಿ ಕಣ್ಣಿಗೆ ಕಾಣ್ತಾ ಇರುವಾಗಲೇ ನಿಮಗೆ ವ್ಯವಹಾರದಲ್ಲಿ ಮೋಸಗಳಾಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಜ್ಞಾಪಿಸ್ಕೊಳ್ಳಿ. ಇನ್ನು ಈ ದಿನ ಹಣದ ವ್ಯವಹಾರವನ್ನು ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಣದ ಈ ಒಳ ಹರಿವು ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಈ ದಿನ ವಿನಾಕಾರಣ ಕುಟುಂಬ ಸದಸ್ಯರ ಜೊತೆಯಿಂದ ದೂರ ಉಳಿಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದು ಕಷ್ಟ ಸಾಧ್ಯ ಇದೆ ಅದನ್ನು ಮನೆಯಲ್ಲಿ ಬಹಳ ಪ್ರಶಾಂತವಾದಂತಹ ಸಮಯದಲ್ಲಿ ಆರಂಭ ಮಾಡಿ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಮನೆಯಲ್ಲಿ ವಾತಾವರಣ ತಿಳಿಯಾಗಿರುತ್ತೆ. ಮನೆಯಲ್ಲಿರುವಂಥವರ ಸದಸ್ಯರ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ತೀರಿ. ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಜವಾಬ್ದಾರಿಯುತವಾಗಿ ಇರ್ತೀರಿ. ಹಾಗೆ ಈ ದಿನದ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡವನ್ನು ನೀವೊಬ್ಬರೇ ಎದುರಿಸಬೇಕಾಗತ್ತೆ. ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಬಹುದು. ಎಲ್ಲರೂ ಕೂಡ ಆರಾಮವಾಗಿ ಕಾಲ ಕಳೆಯುವಂಥ ಸಂದರ್ಭದಲ್ಲಿ ನೀವು ಮಾತ್ರ ಶ್ರಮ ವಹಿಸ್ತಾ ಇರಬೇಕಾಗತ್ತೆ. ಅವರ ಸೇವೆಗೆ ಈ ದಿನ ನೀವು ಕೂಡ ಸಿದ್ಧವಾಗಬೇಕಾಗತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಒಂದು ಕಹಿಯ ಅನುಭವ ಉಂಟಾಗುವಂಥದ್ದು ಇದೆ. ಇನ್ನು ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಪರದಾಡಬೇಕಾಗತ್ತೆ. ಏಕೆಂದರೆ ಈ ಕೆಲಸಗಳ ಬಗ್ಗೆ ನಿಮಗೆ ಅಷ್ಟೊಂದು ಪ್ರಿಯಾರಿಟಿ ಇಲ್ಲ. ಯಾವ ಕೆಲಸವನ್ನು ಹೇಗೆ ಮುಂದುವರಿಸಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ಅಷ್ಟೊಂದು ಅರಿವಿಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು. ಇನ್ನು ಈ ದಿನದ ಪ್ರಯಾಣ ಪ್ರವಾಸ ಏನಿದೆ, ಒಂದು ಉದ್ಯೋಗದ ನಿಮಿತ್ತ, ವ್ಯಾಪಾರದ ನಿಮಿತ್ತ ನೀವು ಕೈಗೊಳ್ಳುವಂಥ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನೀವು ಹೆಚ್ಚು ಹೆಸರನ್ನು ಗಳಿಸುವಂಥದ್ದು, ಸ್ಥಾನಮಾನಗಳು ಉತ್ತಮವಾಗುತ್ತೆ. ಕೆಲಸದಲ್ಲಿ ನಿಮ್ಮ ಸಾಧನೆ ಇದರಿಂದ ಮೇಲಧಿಕಾರಿಗಳು ಕೂಡ ಸಂತೋಷ ಪಡುತ್ತಾರೆ. ಹಾಗೆ ನಿಮಗೆ ಒಂದು ಉತ್ತಮವಾದಂತಹ ಪ್ರಶಂಸೆ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮನ್ನು ಕಂಡು ಹೊಟ್ಟೆ ಉರಿ ಪಡುವಂತಹ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇಡಬೇಕು. ಅವರ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ಅವರನ್ನು ಒಂದು ಒಳ್ಳೆಯ ಗೆಳೆತನದಲ್ಲೇ ಮುಂದುವರಿಸಬೇಕು ಅನ್ನುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಒಂದು ಸಂತೋಷ, ನಿಮ್ಮ ಸುಖ ಎಲ್ಲಿದೆ ಅನ್ನುವಂಥದ್ದನ್ನು ನೀವು ಕಂಡು ಹಿಡ್ಕೊಂಡು ಅದನ್ನು ಮುಂದುವರಿಸಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ
ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನದ ಆರಂಭದಲ್ಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಇದೆ, ಉತ್ತಮವಾದಂಥ ಒಂದು ಫಲ ಇದೆ. ಹಾಗೆ ಹಿರಿಯರ ಒಂದು ಸಲಹೆ ಮಾರ್ಗದರ್ಶನ ನಿಮ್ಮ ಕಾರ್ಯ ಸಾಧನೆಗೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಡುತ್ತೆ. ಅವರ ಒಂದು ಸಲಹೆಯಂತೆ ಮುಂದುವರಿಯೋದ್ರಿಂದ ಈ ದಿನ ಬಹಳಷ್ಟು ಮಟ್ಟಿಗೆ ನೆಮ್ಮದಿ ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಒಂದು ಖರ್ಚು ವೆಚ್ಚಗಳಿಗೆ ಬೇಕಾಗುವಷ್ಟು ಹಣ ನಿಮ್ಮ ಕೈಯಲ್ಲಿರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಬಳಸ್ಕೊಳ್ಳುವಂಥ ಒಂದು ವಿವೇಕ ಈ ಸಂದರ್ಭದಲ್ಲಿ ನೀವು ಎಲ್ಲ ಒಂದು ಕಡೆ ಅಡ ಇಟ್ಬಿಟ್ಟಿದ್ದೀರಿ. ಹಾಗಾಗಿ ಅಂಥ ವಿಚಾರಗಳು ನಿಮಗೆ ಬಹಳ ವಿರಳವಾಗಿ ಬರುವಂಥದ್ದು. ಹಾಗೆ ಈ ಖರ್ಚು ವೆಚ್ಚಗಳನ್ನು ನೀವು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ದಾನ ಧರ್ಮಾದಿಗಳ ಬಗ್ಗೆ ಕೂಡ ಸೇರಿದೆಯೇ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅದರಲ್ಲಿ ಯಶಸ್ವಿಯಾಗಿ ನೀವು ನಿಮ್ಮ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ಒಂದು ಸಾಧನೆಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಸಿಕ್ಕುವುದರ ಜೊತೆಗೆ ಮನಸ್ಸಿಗೆ ಆನಂದ ಇದೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂತೋಷ, ನಿಮ್ಮ ತೃಪ್ತಿ ಈ ದಿನ ನಿಮ್ಮ ಕೈಯಲ್ಲೇ ಇರುವಂಥದ್ದು, ಅದು ಬೇರೆ ಎಲ್ಲೂ ಇಲ್ಲ, ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಅಂತಹ ಒಂದು ಪ್ರಯತ್ನವನ್ನು ಈ ದಿನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲಾದರೂ ಒಂದು ಕಡೆ ಎಡವುದ್ರೆ ಅದೇ ಖರ್ಚಿಗೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಹೊಸ ಸಂಪಾದನೆ ಬೇಡ, ಈಗಾಗಲೇ ಸಂಪಾದನೆ ಆಗಿ ನಿಮ್ಮ ಬಳಿ ಇರುವಂಥದ್ದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಅದೇ ಒಂದು ಅರ್ಥದಲ್ಲಿ ಸಂಪಾದನೆ. ಹಾಗಾಗಿ ₹1 ಹಣವನ್ನು ಉಳಿತಾಯ ಮಾಡಿದ್ರೆ ನೀವು ₹2 ಹಣವನ್ನು ಗಳಿಸಿದಂತಾಗತ್ತೆ. ಹಾಗಾಗಿನೇ ಈ ದಿನ ಈ ಸಾಲದ ಒತ್ತಡ ಇರಲಿ, ಹಣಕಾಸಿನ ನಿರ್ವಹಣೆಯಲ್ಲಿ ನಿಮ್ಮ ಒಂದು ಹೆದರಿಕೆಯಾಗಲಿ ಮಾಯವಾಗುತ್ತೆ. ಅಂದರೆ ಅದರ ಬಗ್ಗೆ ಈ ದಿನ ಒಂದು ಯೋಗ್ಯವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ಚಿಂತನೆ ಈ ದಿನ ಹೆಚ್ಚಾಗುವಂಥದ್ದು. ಅದಕ್ಕಾಗಿಯೇ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೀವ್ರವಾಗಿ ಧರ್ಮವನ್ನು ಆಧರಿಸಿರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಮಾಡದಂಥ ಒಂದು ತಪ್ಪಿಗೆ ಟೀಕೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ತಪ್ಪು ನಿಮ್ಮದೇ ಅಲ್ಲ, ಆದರೂ ಕೂಡ ಅಪವಾದ ಬರುವಂಥದ್ದು ನಿಮ್ಮ ಮೇಲೆ. ಅಂಥ ಒಂದು ವಿಚಿತ್ರವಾದಂತಹ ಘಟನೆಗಳು ಈ ದಿನ ಸಂಭವಿಸುವಂಥದ್ದು ಇರುತ್ತೆ. ಎಲ್ಲದನ್ನೂ ಕೂಡ ಈ ದಿನ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಆತ್ಮವಿಶ್ವಾಸ ಈ ದಿನ ನಿಮಗೆ ತುಂಬ ಬೇಕಾಗತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಶೆ ಆಗುವಂಥದ್ದು ಕೂಡ ಇದೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ನಿಮ್ಮ ಮನಸ್ಥಿತಿ ಕೂಡ ಈ ದಿನ ಸ್ವಲ್ಪ ಡೋಲಾಯಮಾನವಾದಂಥ ಒಂದು ಸಂದರ್ಭದಲ್ಲಿರುತ್ತೆ. ಹಾಗೆ ಮನೆ ವಾರ್ತೆಗೆ ಈ ದಿನ ಮಿತಿಮೀರಿ ಖರ್ಚು ಮಾಡುವಂಥದ್ದು ಕೂಡ ಇದೆ. ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕಲಾವಿದರಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಮುಂದೆ ಭಾರಿ ಅದೃಷ್ಟ ನಿಮಗಾಗಿ ಕಾದಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಡೆಯುವಂತಹ ಘಟನೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಎಲ್ಲ ಒಂದು ಕಡೆ ಶಾಂತಿಗೆ ನೆಮ್ಮದಿಗೆ ಭಂಗ ಬಂತಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗೆ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ವಿಚಾರ ಈ ದಿನ ಫಲಿತಾಂಶ ಸಿಕ್ಕಬೇಕು, ಆದರೆ ಅನಿರೀಕ್ಷಿತವಾಗಿ ಅದು ಕೂಡ ಮುಂದೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಂತು ಹೋದಂಥ ಕೆಲಸ ಕಾರ್ಯಗಳಿಗೆ ಮರು ಚಾಲನೆ ಕೊಡುವಂಥ ಪ್ರಯತ್ನ ಮತ್ತೊಮ್ಮೆ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಪ್ರಾರಂಭದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಣಿಸ್ಬೋದು. ಅಂದರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸೋಮಾರಿತನ ಇರ್ಬೋದು, ಎಲ್ಲ ಒಂದು ಕಡೆ ಭಯದ ನೆರಳಿನಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆ ಸಾಲ ಸೋಲ ಮಾಡಿದಂಥವ್ರಿಗೆ ಈ ದಿನ ತಲೆ ಎತ್ತಿ ನಡೆಯಲಾದಂಥ ಒಂದು ಸಂದರ್ಭ ಕೂಡ ಬರ್ಬೋದು.
ಹಾಗಾಗಿ ಈ ದಿನ ನೀವು ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿಗೊಳಿಸ್ಕೊಳ್ಬೇಕು. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕಾಗತ್ತೆ. ಹಾಗೆ ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ನೀವು ಮುಂದುವರಿಬೇಕು. ಹಾಗೆ ಈ ದಿನ ಖುದ್ದಾಗಿ ನೀವು ಕೆಲವೊಂದು ವಿಚಾರಗಳನ್ನು ಪರಿಶೀಲನೆ ಮಾಡಬೇಕು. ಗಾಳಿ ಸುದ್ದಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಡಿ, ಪ್ರಾಧಾನ್ಯತೆಯನ್ನು ಕೊಡಬೇಡಿ. ಇನ್ನು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಬೇಕೇ ಬೇಕು. ಅದನ್ನು ಯಾವತ್ತೂ ಕೂಡ ಉಳಿಸ್ಕೊಳ್ಳಿ, ಅದನ್ನೇ ಬೆಳೆಸ್ತಾ ಇರಿ. ಇನ್ನು ಈ ದಿನ ನಿಮ್ಮ ಅವಕಾಶಗಳೇನಿದೆ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಚಟುವಟಿಕೆಗಳಲ್ಲಿ, ಪ್ರೀತಿ ಪ್ರೇಮದಲ್ಲಿ ಬಂದಂಥ ಅವಕಾಶಗಳನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಹೊಸತನ ಇದೆ, ತುಂಬ ಲವಲವಿಕೆ ಇದೆ, ಹೊಸಬರ ಪರಿಚಯ ಆಗುತ್ತೆ. 4 ಜನರು ಇರುವಂಥ ಸ್ಥಳದಲ್ಲಿ ಸೇರುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಹಾಗಾಗಿ ಅಲ್ಲಿ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಉದ್ದೇಶ, ನಿಮ್ಮ ವ್ಯಕ್ತಿತ್ವ ಅನಾವರಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಯಶಸ್ವಿ ದಿನ ನಿಮಗೆ. ಇನ್ನು ಈ ಮನೆಯ ಜವಾಬ್ದಾರಿಯನ್ನು, ಕಾರ್ಯಭಾರವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಒತ್ತಡಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಎತ್ತಿದ ಕೈ ನೀವು. ಹಾಗೆ ಈ ದಿನ ಕೂಡ ನಿಮ್ಮ ಸಾಧನೆಗೆ ಮೇಲಧಿಕಾರಿಗಳು ಕೂಡ ಸಂತೋಷ ಹೊಂದುವಂಥವ್ರು, ಹಾಗೆ ಸಹೋದ್ಯೋಗಿಗಳಿಗೂ ಕೂಡ ಒಂದು ರೀತಿಯಲ್ಲಿ ತೃಪ್ತಿ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮಗೆ ತುಂಬ ಆನಂದದ ಘಟನೆಗಳೇ ನಡೆಯುವಂಥದ್ದು, ಒಂದಾದರ ಮೇಲೆ ಒಂದು ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಆದರೆ ಈ ಪ್ರಗತಿ ಅನ್ನುವಂಥದ್ದು ಸ್ವಲ್ಪ ನಿಧಾನ ಆಗ್ಬೋದು. ಆದರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾದಂಥ ಒಂದು ಸಂದರ್ಭ ಇದೆ. ಹಾಗೆ ವ್ಯವಹಾರದಲ್ಲಿ ಆತ್ಮವಿಶ್ವಾಸದಿಂದ ದೃಢ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಒತ್ತಡದ ವಾತಾವರಣದಿಂದ ಪಾರಾಗಬೇಕಾಗತ್ತೆ. ಅದಕ್ಕಾಗಿಯೇ 4 ಕಡೆ ಹೋಗಿ ಬರುವಂಥದ್ದು, ದೇಶ ಸುತ್ತು ಕೋಶ ಓದು, ಇಲ್ಲಿಂದ ನಿಮಗೆ ಆರಂಭ ಆಗುತ್ತೆ. ಎಲ್ಲಿ ನಿಮಗೆ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ನೀವು ಪ್ರಯತ್ನವನ್ನು ಮುಂದುವರಿಸುವಂಥವ್ರು. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂಥ ರೀತಿಯಲ್ಲಿ ಕಷ್ಟ ಬಂದಾಗಲೇ ನೀವು ಪರಿಹಾರಕ್ಕಾಗಿ ಹಾತೊರಿತಾ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.